ಅಂಬಾರಿ ಅಂದ ತಕ್ಷಣ ವಿಶ್ವವಿಖ್ಯಾತ ಮೈಸೂರು ದಸರಾ ನಮಗೆ ನೆನಪಾಗುತ್ತೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಅಂಬಾರಿ ಮೇಲೆ ತಾಯಿ ಚಾಮುಂಡೇಶ್ವರಿ ವಿರಾಜಮಾನರಾಗಿ ಇರೋದನ್ನು ನೋಡೋದಕ್ಕೆ ಅಂತ ಪ್ರತಿ ವರ್ಷ ಬರೋದು ಗಮನಿಸಬಹುದು ನಾವು. ಅದೇ ರೀತಿ ಈ ಊರಿನಲ್ಲೂ ಕೂಡ ಆನೆ ಒಂದು ಅಂಬಾರಿ ಹೊತ್ತು ಎಲ್ಲರ ಗಮನವನ್ನು ಸೆಳೆದಿದೆ. ವಿಶೇಷ ಸಂಭ್ರಮದ ಕ್ಷಣಗಳಿಗೂ ಕೂಡ ಸಾಕ್ಷಿಯಾಗಲಾಗಿದೆ. ಹಾಗಾದ್ರೆ ಎಲ್ಲಿದು ಏನಿದೆ ಡೀಟೇಲ್ಸ್ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಚಾಮುಂಡೇಶ್ವರಿ ತಾಯಿಯ ಅಂಬಾರಿ ಹೊತ್ತ ಆನೆ, ಗ್ರಾಮ ದೇವತೆ ಜಾತ್ರೆಯಲ್ಲಿ ಕಲಾ ತಂಡಗಳ ಮೆರುಗು, ಮಳೆಗಾಗಿ ಪ್ರಾರ್ಥಿಸಿ ಚಾಮುಂಡಿಯ ಅಂಬಾರಿ ಉತ್ಸವ. ದಸರಾ ಟೈಮಲ್ಲಿ ಅಂಬಾರಿ ಉತ್ಸವ ಮಾಡುವುದು ಸಾಮಾನ್ಯವಾಗಿ ನಾವೆಲ್ಲ ನೋಡಿರ್ತೀವಿ. ಆದ್ರೆ ಈ ಬಿಸಿಲಿನ ಬೇಸಿಗೆಯಲ್ಲೂ ಕೂಡ ಇದೊಂದು ಗ್ರಾಮದಲ್ಲಿ ಅಂಬಾರಿ ಉತ್ಸವ ನಡೆದಿದೆ. ಬೆಂಗಳೂರು ಹೊರವಲಯದ ಉತ್ತರ ತಾಲೂಕಿನ ಕಿತ್ತನಹಳ್ಳಿ ಗ್ರಾಮ ದೇವತೆ ಚಾಮುಂಡೇಶ್ವರಿ ತಾಯಿಯ ಅಂಬಾರಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಭೀಕರ ಬರಗಾಲದಿಂದ ಜನ ಪ್ರಾಣ ಪಕ್ಷಿಗಳು ನಲುಗ್ತಾ ಇರುವುದನ್ನ ಗಮನಿಸಿದಂತಹ ಗ್ರಾಮಸ್ಥರು ಮಳೆಗಾಗಿ ಪ್ರಾರ್ಥಿಸಿ ಇದೇ ಮೊದಲ ಬಾರಿಗೆ ರಾಣೆಬೆನ್ನೂರಿನ ಗಜರಾಜನನ್ನ ಕರೆಸಿ ಗ್ರಾಮದ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿಯ ವಿಗ್ರಹದ ಅಂಬಾರಿ ಉತ್ಸವ ನಡೆಸಿದ್ದಾರೆ. ಚಾಮುಂಡೇಶ್ವರಿ ಮತ್ತು ವೀರಭದ್ರಸ್ವಾಮಿ ಜಾತ್ರಾ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಪ್ರಯುಕ್ತ ಈಗ ಏನು ಈ ಜಾತ್ರೆಯಲ್ಲಿ ಹೊಸದಾಗಿ ಚಾಮುಂಡೇಶ್ವರಿನ ಆನೆ ಮೇಲೆ ಅಂಬಾರಿ ಈ ತರ ಮೆರವಣಿಗೆ ಮಾಡಿ ಈಗೇನು ಬರಗಾಲ ಬಂದೈತೆ, ಈಗೇನು ಸಣ್ಣ ಪುಟ್ಟ ನಮ್ಮ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಿವಾರಣೆ ಆಗಿ ಪ್ರತಿ ವರ್ಷ ಈಗಿನ ಹೆಚ್ಚಿಗೆ ನೆನಪಿಗೆ ತಾಯಿ ಆಶೀರ್ವಾದ ಮಾಡಿ ಎಲ್ಲಾನು ಚೆನ್ನಾಗಿ ಇನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ತಾಯಿಯ ಅಂಬಾರಿ ಮೆರವಣಿಗೆ ಜೊತೆಗೆ ಸಾಂಸ್ಕೃತಿಕ ಕಲಾ ತಂಡಗಳ ಮೆರುಗು ಇನ್ನಷ್ಟು ಜನರಲ್ಲಿ ಉತ್ಸಾಹವನ್ನ ಮೂಡಿಸಿದೆ. ಇನ್ನು ಈ ಗ್ರಾಮದ ಜಾತ್ರೆಯಲ್ಲಿ ಅಕ್ಕಪಕ್ಕದ ಸಾವಿರಾರು ಉತ್ಸವದಲ್ಲಿ ಜನರು ಭಾಗಿಯಾಗಿ ಹೂವಿನ ಪಲ್ಲಕ್ಕಿ, ಹಾರತಿ, ಕಳಸವನ್ನ ಪೂಜಿಸುವ ಮೂಲಕ ಆನಂದಿಸಿದ್ರು. ಜೊತೆಗೆ ಈ ವರ್ಷ ಬಿಸಿಲಿನ ತಾಪಮಾನ ಕಡಿಮೆಯಾಗಿ ನಾಡಿನಲ್ಲಿ ಉತ್ತಮವಾಗಿ ಮಳೆ ಬೆಳೆ ಆಗ್ಲಿ, ಈ ಕಾರ್ಯದಿಂದಲಾದ್ರೂ ತಾಯಿ ಚಾಮುಂಡೇಶ್ವರಿ ಸಂತೃಪ್ತಗೊಂಡು ಮಳೆಯನ್ನ ಕರುಣಿಸ್ಲಿ, ಕಾಡಿನಲ್ಲಿ ನೀರಿನ ಸಮಸ್ಯೆ ಬಗೆಹರಿಲಿ, ಬತ್ತಿದ ನದಿ, ಕೆರೆ, ಗುಂಟೆಗಳು ತುಂಬಿ ನಾಡು ಸಮೃದ್ಧವಾಗ್ಲಿ ಅಂತ ತಾಯಿಯಲ್ಲಿ ಗ್ರಾಮದ ಜನರು ಪ್ರಾರ್ಥಿಸಿದ್ರು. ಇತಿಹಾಸದಲ್ಲೇ ಕಂಡು ಕೇರಳದ ಬಿಸಿಲು, ಬರಗಾಲ ಇದೆ. ಅಕ್ಕಿ ಪಕ್ಷಿಗಳಿಗೆ, ದನ ಕರುಗಳಿಗೆ ಕುಡಿಯೋದಕ್ಕೂ ಸಹ ನೀರಿಲ್ಲ. ಮನೆಗೆ ಟ್ಯಾಂಕರ್ ಗಳಿಂದ ಇತಿಹಾಸದಲ್ಲೇ ಫಸ್ಟ್ ನಾನು ನೋಡ್ತಾ ಇರೋದು ಟ್ಯಾಂಕರ್ ಗಳಲ್ಲಿ ನೀರು ಸಾಗಿಸ್ತಾ ಇರೋದು. ಈ ತಾಯಿ ಕೃಪೆಯಿಂದ ಒಳ್ಳೆ ಮಳೆ ಬೆಳೆ ಆಗಿ ಸುಖ ಶಾಂತಿ ನೆಲೆಸಲಿ ನಮ್ಮ ಗ್ರಾಮದಲ್ಲಿ. ಈ ತಾಯಿ ಕೃಪೆಯಿಂದ ಮಳೆ ಬೆಳೆ ಚೆನ್ನಾಗಾಗ್ಲಿ, ನಮ್ಮ ಊರಿಗೆ ಒಳ್ಳೇದಾಗ್ಲಿ, ನನ್ನ ಕ್ಷೇತ್ರಕ್ಕೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ವಿಜೃಂಭಣೆಯಿಂದ ತಾಯಿ ಚಾಮುಂಡೇಶ್ವರ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಒಟ್ಟಾರೆ ಗ್ರಾಮದ ಜಾತ್ರಾ ಮಹೋತ್ಸವದ ಜೊತೆಗೆ ತಾಯಿ ಚಾಮುಂಡೇಶ್ವರಿಯ ಆನೆಯ ಅಂಬಾರಿ ಹೊಸ ಮೆರುಗು ತಂದ್ರೆ ನಾಡಿನ ಒಳಿತಿಗಾಗಿ, ಉತ್ತಮ ಮಳೆ ಬೆಳೆಗಾಗಿ ಪ್ರಾಣಿ ಪಕ್ಷಿಗಳ ಸಂಕುಲ ಕಾಪಾಡುವಂತೆ ಮನವಿ ಮಾಡಿದ್ದು ಇದು ಉತ್ತಮ ಸಂದೇಶ ಸಾರಿದಂತಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.